ಆದಿಯಲ್ಲೇ ತೊಂದರೆ ಅನ್ನೋ ಹಾಗೆ ಜಾತ್ರೆಗೆ ಹೊರಡ್ತಿರ್ಬೇಕಾದ್ರೆ ಈ ಅಪಶಕುನ ಏನು? ತಗೊಳ್ಳಿ ಅತ್ತೆ. ಅಮ್ಮನವ್ರು ನೆಲಕ್ಕೆ ಬೀಳ್ದಿರೋ ಹಾಗೆ ಸರಿಯಾದ ಸಮಯದಲ್ಲಿ ಕಾಪಾಡ್ದಮ್ಮ. ಅಮ್ಮನವರ ವಿಷಯದಲ್ಲಿ ಪ್ರತಿ ಸಾರಿನೂ ಯಾವುದೋ ಒಂದು ರೀತಿಲಿ ನೀನೇ ಕಾಪಾಡ್ತಾ ಇದ್ಯಾ. ಅಮ್ಮನವ್ರಿಗೆ ನಿನ್ ಮೇಲೆ ಪ್ರತ್ಯೇಕವಾದ ಅಭಿಮಾನ ಇದೆಯಮ್ಮ. ಹೀಗೆ ನಿಹಾರಿಕಾಗೆ ಕೂಡ ಜೊತೆಯಾಗಿದ್ದು ಅಮ್ಮನವ್ರನ್ನ ಕಾಪಾಡ್ತಾ ಇರು. ಅಮ್ಮನವ್ರಿಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ ಅತ್ತೆ. ಈ ಕೆಲಸನ ನನ್ನ ಡಾರ್ಲಿಂಗ್ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರೋದು. ಯಾಕೆ ಹೀಗೆ ಮಾಡ್ತೆ ಅವನಿ? ಏನ್ ಮಾಡಿದ್ಲು? ಅಮ್ಮನವ್ರ ಕೆಳಗಡೆ ಬೀಳ್ದ ಹಾಗೆ ಹಿಡ್ಕೊಳ್ಳೋದು ಕೂಡ ತಪ್ಪೇನಾ? ಅವನಿನೇ ಬೇಕು ಅಂತ ಅತ್ತೆ ಕಾಲ್ನ ಅಡ್ಡ ಇಟ್ಟು ಬೀಳೋ ಹಾಗೆ ಮಾಡಿದ್ಲು. ಹೌದೌದು, ಅವನಿನ್ನ ಹಾಗೆ ಮಾಡಿರ್ತಾಳೆ. ಇಲ್ಲ ಅಂದ್ರೆ ಅಮ್ಮ ಯಾಕೆ ಹಾಗೆ ಬೀಳ್ತಾ ಇದ್ರು? ಅಂದ್ರೆ ಅಮ್ಮನ ಹತ್ರ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಕ್ಕೆ ಹೀಗೆ ಪ್ಲಾನ್ ಮಾಡಿದಾಳಾ? ಗೌರವ ಸಿಗ್ಬೇಕು ಅಂತ ಯಾವುದೇ ಕೆಟ್ಟ ಕೆಲಸನೂ ಬೇಕಾದ್ರೂ ಮಾಡ್ತಾ ಇರ್ತಾಳಲ್ವಾ? ಸಾಕು, ನಿಲ್ಲಿಸ್ತೀರಾ? ಅವನಿ ಹಾಗೆಲ್ಲ ಮಾಡೋದಿಲ್ಲ. ನಾನೇ ಗೊತ್ತಿಲ್ಲದೆ ಹಾಗೆ ಬೀಳಕ್ ಹೋದೆ. ಇಷ್ಟ ಬಂದ ಹಾಗೆ ಮಾತಾಡಬೇಡಿ. ಅಮ್ಮನವ್ರ ವಿಷಯದಲ್ಲಿ ಅವನಿ ಯಾವತ್ತೂ ಹಾಗೆ ಮಾಡೋದಿಲ್ಲ ನಿಹಾರಿಕಾ. ಇನ್ನೊಂದು ಸಲ ಹೀಗೆ ಅಪಾರ್ಥ ಮಾಡ್ಕೋಬೇಡ. ಇನ್ನು ಹೊರಡೋಣ, ನಡೀರಿ. ಅಮ್ಮನವ್ರ ವಿಗ್ರಹನ ಇಲ್ಲಿ ಕಾಪಾಡ್ದೆ, ಅಲ್ಲಿ ಕಾಪಾಡಕ್ಕಾಗಲ್ಲ. ಅಲ್ಲಿ ಮಂತ್ರಶಕ್ತಿ ಇರೋ ಮಾಂತ್ರಿಕ ಇದ್ದಾನೆ. ಈ ಅಮ್ಮನವರ ಶಕ್ತಿ ಮಾಮೂಲಿ ಅಲ್ಲ, ಅಸಾಮಾನ್ಯವಾಗಿರೋದು. ಎಲ್ಲರಿಗೂ ಅರ್ಥ ಆಗದೇ ಇರುವಂತಹದ್ದು. ಆ ಕುಟುಂಬಕ್ಕೆ ಸಿಕ್ಕಿರುವಂತ ಆ ನಿಧಿ ಭೂಮಿಯೊಳಗೆ ಇದ್ದಿದ್ದು. ಸೀಸೆಯಲ್ಲಿ ಆತ್ಮಗಳನ್ನು ಬಂಧಿಸಿದಷ್ಟು ಸುಲಭವಾಗಿ ಅನ್ನಪೂರ್ಣ ದೇವಿನ ಆ ಜಾತ್ರೆ ಉತ್ಸವದಿಂದ ಹೊರಗಡೆ ತರೋದು ಅಷ್ಟು ಸುಲಭ ಅಲ್ಲ. ಮಂತ್ರಶಕ್ತಿಗೂ ದೈವಶಕ್ತಿಗೂ ಮಧ್ಯೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಯುದ್ಧ ಶುರುವಾಗುತ್ತೆ. ಈ ಹೋರಾಟದಲ್ಲಿ ನನ್ನ ಪ್ರಾಣವನ್ನು ಪಣಕ್ಕೆ ಇಡ್ತೀನಿ. ನೀವು ನನ್ನ ನಂಬಿ ಬಂದಿರೋದಕ್ಕೆ ಅಮ್ಮನವರು ನಿಮ್ಮ ಕೈಗೆ ಸಿಗೋ ಹಾಗೆ ಮಾಡ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ. ನನ್ನ ತಾಂತ್ರಿಕ ಯಾಗಕ್ಕೆ ಎಲ್ಲ ಸಿದ್ಧವಾಗಿದೆ. ನೀವು ಹೇಳಿದ ಆ ನಿಹಾರಿಕ ಕೃಷ್ಣನ್ನ ಇಲ್ಲಿಗೆ ಕರೆಯಿಸಿ. ಅವರ ಮುಖಾಂತರ ಅನ್ನಪೂರ್ಣ ದೇವಿನ ಆಚೆ ತರೋ ಉಪಾಯ ನಾನು ಸೂಚಿಸುತ್ತೇನೆ. ಚರಣ್ ಸರ್, ನಿಹಾರಿಕಾ ಮತ್ತೆ ಕೃಷ್ಣ ಶುರು ಮಾಡಿದ್ದಾರಾ? ಹೊರಟಿದ್ದೀವಿ ಅಂತ ಮೆಸೇಜ್ ಮಾಡಿದ್ದಾರೆ ಸರ್. ಇಲ್ಲಿ ನಾವು ಸಿದ್ಧವಾಗಿದ್ದೀವಿ ಅಂತ ಅವರಿಗೆ ಮೆಸೇಜ್ ಮಾಡು. ಓಕೆ ಸರ್. ಕಪಾಲ, ಗುರುಗಳೇ. ಅನ್ನಪೂರ್ಣ ದೇವಿನ ವಶಪಡಿಸ್ಕೊಳ್ಳೋದಕ್ಕೆ ರಂಗೋಲಿ ಹಾಕೋ. ಆಯ್ತು ಗುರುಗಳೇ. ಇಷ್ಟು ದಿನ ಜಾತ್ರೆ, ಹಬ್ಬ, ಉತ್ಸವ ವೇದವತಿ ಅಮ್ಮನವ್ರ ಕೈಯಿಂದನೇ ನಡೀತಿತ್ತು. ಇನ್ನು ಮುಂದೆ ಎರಡನೇ ಸೊಸೆ ನಿಹಾರಿಕಾ ಅಮ್ಮ ಕೈಯಲ್ಲೇ ನಡೆಯುತ್ತೆ. ಆ ವಂಶ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ತುಂಬ ಸಹಾಯ ಮಾಡ್ತಿದೆ. ಹೌದೌದು, ಆ ಕುಟುಂಬ ನಮ್ಮ ಪಾಲಿಗೆ ಒಂದು ವರ. ಇಲ್ಲಿ ನೋಡಿ, ವೇದವತಿ ಅಮ್ಮನವರೇ ಬರ್ತಾ ಇದ್ದಾರೆ.
ನಡೀರಿ. ಹಾ. ಪ್ರಸಾದ ಮಾಡೋದಕ್ಕೆ ಬೇಕಾಗಿರೋ ಅರ್ಹತೆ ಇಲ್ಲದೆ ಇರೋ ಸುಳ್ಳು ಜಾತಕದವಳು ನೀನು. ಅಮ್ಮನವ್ರು ನಿನಗೆ ಆಶೀರ್ವಾದ ಮಾಡ್ದೇನೆ ಇವತ್ತು ನಿನ್ನ ನಿಜ ಸ್ವರೂಪನ ಬಯಲ್ ಮಾಡ್ತಾಳೆ. ನಾನು ಪ್ರಸಾದ ಮಾಡೋ ಹಂತಕ್ಕೆ ಹೋಗೋಕ್ಕೂ ಮುಂಚೆನೇ ಅಮ್ಮನವರು ಜಾತ್ರೆಯಿಂದ ಹೊರಗಡೆ ಹೋಗ್ತಾಳೆ. ಅವನಿ, ನೀನು ಕೇಳ್ಕೊಳ್ಳೋದು ಯಾವುದು ನಡೆಯಲ್ಲ. ಅಮ್ಮ, ಇಷ್ಟು ಕಾಲ ನಾವು ನಮ್ಮೂರಲ್ಲಿ ಎಷ್ಟೋ ಶುಭ ಕಾರ್ಯಗಳನ್ನು ಮಾಡಿದ್ದೀವಿ. ಈ ವರ್ಷ ಶಿವರಾತ್ರಿಯ ದಿನ ಅಮ್ಮನವರ ಜಾತ್ರೆ ಬರೋದು, ಅದರಲ್ಲೂ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಎರಡನೇ ಸೊಸೆಯಾಗಿರೋ ನಿಹಾರಿಕಾ ನಿಮ್ಮಿಂದ ವಂಶಾಚರಣೆಯನ್ನು ತಗೋತಿರೋದು ಎಲ್ರಿಗೂ ತುಂಬ ಆನಂದದಾಯಕವಾಗಿದೆ. ಹೌದಮ್ಮ, ಇಷ್ಟು ದಿನ ನಾವು ಮಾಡಿರೋ ಹಬ್ಬಗಳನ್ನ ಹೋಲಿಸ್ಕೊಂಡ್ರೆ ಇದು ತುಂಬಾ ದೊಡ್ಡ ಹಬ್ಬ. ನಿಮ್ಮೆಲ್ಲರ ಕೋರಿಕೆ ಪ್ರಕಾರ ಹಾಗೇನೆ ನಮ್ಮ ವಂಶಾಚಾರದ ಪ್ರಕಾರ ನನ್ನ ಜಾತಕ ಹೊಂದಿರೋ ನನ್ನ ಎರಡನೇ ಸೊಸೆನ ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ. ನನ್ನ ಸೊಸೆ ಕೈಯಲ್ಲಿ ಪ್ರಸಾದ ತಯಾರು ಮಾಡಿಸಿ ಅಮ್ಮನವ್ರಿಗೆ ನೈವೇದ್ಯ ಸಮರ್ಪಿಸೋ ಹಾಗೆ ಮಾಡ್ತೀನಿ. ಹಾಗೇನೆ ಇಷ್ಟು ಕಾಲ ನಾನು ಸಾಂಪ್ರದಾಯಿಕವಾಗಿ ಧರಿಸ್ತಿದ್ದ ಮೂಗುತಿನ ನನ್ನ ಕೈಯಾರೆ ನಿಹಾರಿಕಾಗೆ ಹಾಕ್ತೀನಿ. ಇನ್ನು ಮುಂದೆ ನಿಹಾರಿಕಾ ಮತ್ತೊಬ್ಬ ವೇದವತಿ ಆಗ್ತಾಳೆ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಏನು ಅಂದರೆ, ಇಷ್ಟು ದಿನದವರೆಗೂ ನನ್ನ ಹೆಂಡ್ತಿನ ಸಾಕ್ಷಾತ್ ಆ ಅಮ್ಮನವ್ರನ್ನ ನೋಡ್ಕೊಂಡಂಗೆ ನೋಡ್ಕೊಂಡ್ರಿ, ಮರ್ಯಾದೆ ಕೊಟ್ರಿ, ಗೌರವನೂ ಕೊಟ್ರಿ. ಅದೇ ವಿಧವಾಗಿ ಇನ್ಮೇಲೆ ನನ್ನ ಎರಡನೇ ಸೊಸೆ ಮೇಲೆ ನೀವು ಆ ಗೌರವ ಅಭಿಮಾನ ತೋರಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಈ ಮಾತನ್ನ ನೀವು ಕೇಳ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಯಜಮಾನ್ರೆ. ಇನ್ನೊಂದ್ ಕಡೆಯಿಂದ ಬರ್ತಿರೋ ನಮ್ಮ ಚಿಕ್ಕ ವೇದವತಿ ಅಮ್ಮವ್ರನ್ನ ನಾವು ಹಾಗೆ ನೋಡ್ಕೋತೀವಿ. ಅದು ನಮ್ಮ ಕರ್ತವ್ಯ. ಊರ್ನವರು ಮಾತು ಕೊಟ್ರು ಅಂದ್ರೆ ನಮ್ಮಮ್ಮನ ಹಾಗೇನೆ ಮಾತು ತಪ್ಪಲ್ಲ. ಊರ್ನವರು ಅತ್ತೆ ಮಾವ ಯಾವತ್ತೂ ಮಾತು ತಪ್ಪಲ್ಲ ಅತ್ತಿಗೆ. ನಮ್ ನಿಹಾರಿಕಾ ಕೂಡ ಹಾಗೆ ಇರ್ಬೇಕು ಅಲ್ವಾ? ಅಮ್ಮ ಅವನಿ, ನೀನು ಸುಮ್ಮನೆ ಇರು, ಫಿಟ್ಟಿಂಗ್ ಇಡಬೇಡ. ಮಡಿಕೆಲಿರೋ ಹಾಲಲ್ಲಿ ಚಿಟಿಕೆಯಷ್ಟು ವಿಷ ಅನ್ನೋ ಹಾಗೆ ಎಲ್ಲರ ಮನಸ್ಸನ್ನು ಹಾಳು ಮಾಡಬೇಡ. ಅತ್ತೆಯವ್ರ ಯಜಮಾನ್ಕೆ ಎಲ್ಲ ನಿಹಾರಿಕಾಗ್ ಹೋಗ್ತಿದೆ ಅಂತ ಬೇಜಾರು ಮಾಡ್ಕೋಬೇಡ ಅವನಿ. ಬೇಜಾರಿಲ್ದೆ ಇನ್ನೇನು ಮತ್ತೆ? ಆ ಯಜಮಾನಿಕೆಗೋಸ್ಕರ ಅವನಿ ಎಷ್ಟು ದಿನದಿಂದ ಕಾಯ್ತಾ ಇದ್ದಾಳೆ. ಅವನಿಗೆ ಇನ್ನೂ ಅಂತ ಆಸೆ ಇದ್ರೆ ಅವನಿದೆ ತಪ್ಪಾಗತ್ತೆ. ವಿಶ್ವಾಸ ಇಲ್ದಿರೋ ಮಾತನ್ನ ಮಾತಾಡಬೇಡ ಅಕ್ಕ. ನನ್ನ ಹೆಂಡತಿ ಯಾವತ್ತೂ ಅಂತ ಯಜಮಾನಿಕೆಗೋಸ್ಕರ, ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ, ಗೌರವಕ್ಕೋಸ್ಕರ ಆಸೆ ಪಟ್ಟೋಳಲ್ಲ. ನಮ್ಮ ಕುಟುಂಬಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಮಾತ್ರ ಹೋರಾಡ್ತಿರ್ತಾಳೆ. ಅಮ್ಮ ಬಾವಾ ಬಿಟ್ಬಿಡು. ಬಿಡ್ತಾ ಹೋಗ್ತಿರೋದಕ್ಕೇನೆ ಈ ರೀತಿ ಮಾತಾಡ್ತಿರೋದು. ಕುಟುಂಬ ಅಂದ್ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬರೋದು ಸಹಜನೇ. ನಿಮ್ ಮಧ್ಯೆ ಏನ್ ನಡೆದಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಇದನ್ ಮಾತ್ರ ಹೇಳ್ತೀವಿ, ಇದಕ್ ಮುಂಚೆ 2 ಸಲ ಅವನಿ ಅಮ್ಮವ್ರಿಗೆ ಪ್ರಸಾದ ಮಾಡೋವಾಗ ವೇದವತಿ ಅಮ್ಮವರು ಚೆನ್ನಾಗಿ ನೋಡ್ಕೊಂಡ್ರು.
ಸಮಯದಲ್ಲೇ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ಅವನಿನೇ ನಿಮ್ಮ ಆಚಾರ ವಾರಸತ್ವನ ಪಡ್ಕೊಳ್ಳೋ ಸೊಸೆ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜಾತಕನೇ ಸರಿ ಹೋಗ್ಲಿಲ್ಲ ಅಂದಮೇಲೆ ಹಾಗೆ ಅನ್ಕೋತೀರಾ ನೀವು? ಆದರೂ ಇನ್ಮುಂದೆ ನೀವು ಹಳೇದನ್ನ ಮರ್ತು ಹೋಗೋದು ಒಳ್ಳೇದು. ಇದಕ್ಕೂ ಮುಂಚೆ ಬೇರೆ, ಇನ್ಮೇಲೆ ಬೇರೆ. ಇನ್ಮುಂದೆ ನಾನೇ ನಿಮಗೆ ನಮ್ಮ ಅತ್ತೆಯವ್ರ ನಂತರ ಎಲ್ಲಾನು. ವೇದವತಿಯವರು ಹೇಳಿದ ಹಾಗೆ ಇನ್ನು ಮುಂದೆ ನಿಹಾರಿಕಾ ಅವರೇ ವೇದವತಿಯವರ ವಾರಸ್ದಾರಳು. ಅಮ್ಮ, ಪೂಜೆಗೆ ಇನ್ನೂ ಸ್ವಲ್ಪ ಸಮಯ ಇದೆ. ಅಲ್ಲಿವರೆಗೂ ಎಲ್ಲರೂ ಜಾತ್ರೆನ ನೋಡ್ಕೊಂಡು ಬನ್ನಿ. ನಡಿ ವೇದ, ನಡಿ ಕೃಷ್ಣ. ಸರಿಯಪ್ಪ. ನಾವೇನೋ ನಮ್ಮವರು ಅಂತ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಿರ್ತೀವಿ. ಆಪತ್ತಿನಲ್ಲಿ ಇರಬೇಕಾದ್ರೆ ಸಹಾಯ ಮಾಡ್ತಿದ್ದೀವಿ, ಅಗತ್ಯ ಬಂದಾಗ ಸೇವೆ ಮಾಡ್ತೀವಿ, ನಿಸ್ವಾರ್ಥದಿಂದ ಇರ್ತೀವಿ. ಅವ್ರು ಮಾತ್ರ ನಮ್ಮಿಂದ ಆಗಿರೋ ಒಳ್ಳೇದನ್ನೆಲ್ಲ ಮರ್ತು ಹೋಗಿ ಇಷ್ಟ ಬಂದಾಗ ಮಾತಾಡ್ತಿರ್ತಾರೆ. ಅಷ್ಟಕ್ಕೂ ನಾವಿಲ್ಲಿರೋದು ಅಗತ್ಯನಾ ಅಂತ ಅನಿಸ್ತಿದೆ. ನಿಹಾರಿಕಾ ಅಂತ ದುಷ್ಟರ ಮೇಲಿರೋ ಕೋಪದಿಂದ ನಾವು ನಮ್ಮ ವಂಶಕ್ಕೆ ಸಂಬಂಧಿಸಿರೋ ಶುಭ ಕಾರ್ಯದ ಹತ್ರದಿಂದ ಹೊರಟೋಗೋದು ನಮ್ದೇ ತಪ್ಪಾಗತ್ತೆ ಬಾವಾ. ಅಮ್ಮನವ್ರಿಗೆ ಪ್ರಸಾದ ಮಾಡೋಕೆ ಅವಳಿಗೆ ಬರಲ್ಲ ಅಂತ ಗೊತ್ತು. ಸುಳ್ಳು ಜಾತಕ ಬಯಲಾಗತ್ತೆ ಅನ್ನೋ ಭಯನೂ ನಿಹಾರಿಕಾಗಿದೆ. ಆದ್ರೂ ಸರಿ, ಅವಳೇ ವೇದವತಿಯವ್ರ ವಾರಸ್ದಾರಳು ಅಂತ ಹೇಗ್ ಬಿಲ್ಡಪ್ ಕೊಡ್ತಿದ್ದಾಳು ನೋಡು. ಅವಳು ಯಾವ ಧೈರ್ಯದಿಂದ ಇಲ್ಲಿಗೆ ಬಂದಿದ್ದಾಳೋ ನನಗಂತೂ ಅರ್ಥ ಆಗ್ತಿಲ್ಲ. ನೀನ್ ಹೇಳಿದ್ ನಿಜಾನೇ ಬಾವಾ. ಯಾವುದೋ ಧೈರ್ಯ ಇಲ್ದೇನೆ ಇಷ್ಟು ದೂರ ಬರಲ್ಲ. ನಿಹಾರಿಕಾ ಕೃಷ್ಣ ಬಾವ ಬಂದಿದ್ದಾರೆ ಅಂದ್ರೆ ಏನೋ ಒಂದು ಪ್ಲಾನ್ ಖಂಡಿತ ಮಾಡಿರ್ತಾರೆ. ನಾವು ಮನೆಯಿಂದ ಹೊರಟಾಗ ಅಮ್ಮನವ್ರ ವಿಗ್ರಹ ಬೀಳೋ ಹಾಗಾಯ್ತು. ಆ ಸಮಯದಲ್ಲಿ ನಾವೆಲ್ಲರೂ ಭಯ ಪಟ್ವಿ. ನಿಹಾರಿಕಾ ಮಾತ್ರ ಭಯ ಪಟ್ಟಾಗೆ ನಟಿಸಿದ್ಲು. ಛೇ, ಅವಳ ಬದುಕೆಲ್ಲ ನಾಟಕನೇ ಅಲ್ವಾ? ಆ ನಾಟಕ ಎಲ್ಲ ನಮ್ಮ ಮುಂದೆ ಮಾಡ್ಬೋದೇ ಹೊರತು ಅಮ್ಮನವ್ರ ಮುಂದೆ ಮಾಡೋಕ್ಕಾಗಲ್ಲ. ನನಗೆ ಈಗಲೂ ಅರ್ಥ ಆಗ್ದಿರೋ ವಿಷಯ ಏನು ಅಂದ್ರೆ, ಕೆಟ್ಟದನ್ನ ಸಂಹರಿಸೋ ಅಮ್ಮನವರು, ಕೆಟ್ಟದನ್ನ ಶಿಕ್ಷಿಸೋ ಅಮ್ಮನವರು ನಿಹಾರಿಕಾ ಮೇಲೆ ಯಾಕೆ ದಯೆ ತೋರಿಸ್ತಿದ್ದಾಳೋ, ಯಾಕೆ ಪನಿಷ್ಮೆಂಟ್ ಕೊಡ್ತಿಲ್ವೋ ಗೊತ್ತಾಗ್ತಿಲ್ಲ. ತಪ್ಪು ಮಾಡೋ ಪ್ರತಿ ಮನುಷ್ಯಂಗೂ ಅಮ್ಮನವರು ಕೆಲವು ಅವಕಾಶಗಳನ್ನ ಕೊಡ್ತಾಳೆ. ಆ ಅವಕಾಶನ ಒಂದ್ಸಲ ಕಳ್ಕೊಂಡ್ಬಿಟ್ವಿ ಅಂದ್ರೆ ಮೋಸನ ಕ್ಷಮಿಸೋದಿಲ್ಲ. ಈ ಸಲ ನಿಹಾರಿಕಾಗೆ ಅದೇ ಗತಿಯಾಗತ್ತೆ. ನಿಹಾರಿಕಾ ಧೈರ್ಯದ ಹಿಂದೆ ಯಾವ ಥರ ಪ್ಲಾನ್ ಇದೆಯೋ ಅವರಿಬ್ರು ಮೇಲೂ ನಾವೊಂದು ಕಣ್ಣಿಟ್ಟಿರ್ಬೇಕು. ನನ್ನ ಪೂಜೆ ಶುರು ಮಾಡೋದಕ್ಕೆ ಸಮಯ ಹತ್ತಿರವಾಗಿದೆ. ಆ ನಿಹಾರಿಕಾ ಕೃಷ್ಣರನ್ನು ಬೇಗ ಕರೆಯಿಸಿ. ಜಾತ್ರೆಯಲ್ಲಿ ಇದ್ದೀವಿ ಅಂತ ಮೆಸೇಜ್ ಮಾಡಿದ್ದಾರೆ. ಕಾಲ್ ಮಾಡಿದ್ರೆ ಲಿಫ್ಟ್ ಮಾಡ್ತಾ ಇಲ್ಲ. ಚರಣ್, ಅಲ್ಲಿ ಅವನಿ ಇದ್ದಾಳೆ ಅಲ್ವಾ? ಅದಕ್ಕೆ ನಮಗೆ ಕಾಲ್ ಮಾಡೋದಿಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಅವನಿಗೆ ಅನುಮಾನ ಬರ್ದೇ ಇರೋ ಹಾಗೆ ಮ್ಯಾನೇಜ್ ಮಾಡಬೇಕು ಅಲ್ವಾ? ಹಾಗೆ ಅನ್ಸುತ್ತೆ ಸರ್. ಈ ಕಾಲರುದ್ರ ಪೂಜೆನ ಶುರು ಮಾಡಿದ ಮೇಲೆ ಕಾಲಹರಣ ನಡಿಬಾರ್ದು. ಅದು ನಮಗೆ ಶ್ರೇಯಸ್ಕರವಲ್ಲ. ಇಂಥ ಪೂಜೆಯಲ್ಲಿ ನನ್ನ ಮಂತ್ರಶಕ್ತಿನೆಲ್ಲ ದಾರೆ ಎರಿಬೇಕಾಗತ್ತೆ. ನನ್ನ ವಿದ್ಯೆ ಎಲ್ಲವನ್ನು ಉಪಯೋಗಿಸ್ಬೇಕಾಗಿ ಬರುತ್ತೆ. ಇಂಥದ್ದನ್ನ ಸಾಧಾರಣವಾಗಿ ಅಮಾವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ ರಾಹುಕಾಲದಲ್ಲಿ ಮಾಡಬೇಕು. ನಾನು ಅದಕ್ಕೆ ವಿರುದ್ಧವಾಗಿ ಮಾಡ್ತಿದ್ದೀನಿ. ನನ್ನ ಪೂಜೆ ವ್ಯರ್ಥ ಆಗಬಾರ್ದು. ಬೇಗ ನಿಹಾರಿಕನ ಕರೆಸಿ. ನಿಹಾರಿಕಾ, ಅವನಿ ಸ್ಟಿಕ್ಕರ್ ಎಲ್ಲ ದೂರದಲ್ಲಿದ್ದಾರೆ ಅನ್ಸುತ್ತೆ. ಆ ಫಾರಿನ್ ಬ್ಯಾಚ್ ಹತ್ರ ಬೇಗ ಫೋನ್ ಮಾಡಿ ಮಾತಾಡೋದು. ಸರ್, ನಿಹಾರಿಕಾ ಫೋನ್ ಮಾಡ್ತಿದ್ದಾಳೆ ಸರ್. ಗಿವ್ ಮೀ. ಹಲೋ ನಿಹಾರಿಕಾ, ದಿಸ್ ಇಸ್ ಡೇವಿಡ್. ಇಸ್ ಎವ್ರಿಥಿಂಗ್ ಓಕೆ? ಅವನಿ ನಮ್ಮ ಜೊತೆ ಇರೋ ಅಷ್ಟು ಹೊತ್ತು ನಮ್ಮ ಪಕ್ಕದಲ್ಲಿ ಬಾಂಬ್ ಇರೋ ಹಾಗೆ ಅನ್ಸುತ್ತೆ. ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಾಗಲ್ಲ. ಎಲ್ಲಿದ್ದಾರೆ ಇವರಿಬ್ರು? ನೀವು ಆ ಕಾಲರುದ್ರನ ನಂಬ್ತಿದ್ದೀರಾ, ನಾವು ನಿಮ್ಮನ್ನು ನಂಬ್ತಿದ್ದೀವಿ. ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿ ಎಲ್ಲರೂ ಸಿಕ್ಕಾಕೊಂಡ್ವಿ ಅಂದರೆ ಮಾತ್ರ ಜನ ಎಲ್ಲರೂ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತಾರೆ. ಡೇವಿಡ್ ಅವರೇ,
ದಾಳಿ ಅಂದ್ರೆ ಅಂತಿಂತ ದಾಳಿ ಅಲ್ಲ. ಆಮೇಲೆ ನಮ್ ಕುರ್ಹು ಕೂಡ ಸಿಗೋದಿಲ್ಲ. ಅಷ್ಟು ಭಯಂಕರವಾಗಿ ದಾಳಿ ಮಾಡ್ಬಿಡ್ತಾರೆ. ಯು ಡೋಂಟ್ ವರಿ ನಿಹಾರಿಕಾ, ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆಯುತ್ತೆ. ಆಯ್ತು, ನೀವೆಲ್ಲ ಎಲ್ಲಿದ್ದೀರಾ? ನಿಮಗೆ 1 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. 1 ಕಿಲೋಮೀಟರಾ? ಕಾಲರುದ್ರ ಅವರು ಈಗಷ್ಟೇ ತಮ್ಮ ಪೂಜೆಯನ್ನ ಶುರು ಮಾಡಿದ್ದಾರೆ. ಅವರು ನಿಮ್ಮಿಬ್ಬರನ್ನು ಬರೋಕೆ ಹೇಳಿದ್ದಾರೆ. ಇವಾಗ ನಾವ್ ಇಲ್ಲಿಂದ ಹೊರಗಡೆ ಬಂದ್ರೆ ಎಲ್ಲರಿಗಿಂತ ಮೊದಲು ಅವನಿಗೆ ನಮ್ಮೇಲೆ ಅನುಮಾನ ಬರುತ್ತೆ. ಹೌದು ಡೇವಿಡ್ ಅವರೇ, ಆ ಅವನಿ ನಮ್ಮ ಶ್ಯಾಡೋ ಹಾಗೆ ಫಾಲೋ ಮಾಡಿ ಕಳ್ಳರನ್ನೆಲ್ಲ ಒಂದೇ ಜಾಗದಲ್ಲಿ ಹಿಡಿತಾಳೆ. ನಾವ್ ಹೇಗೋ ಟೈಮ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ, ಅಷ್ಟರಲ್ಲಿ ಇಲ್ಲೂ ಎಲ್ಲ ಸೆಟ್ ಆಗ್ತಾ ಇರತ್ತೆ. ಓಕೆ, ಐ ವಿಲ್ ಟೆಲ್ ಹಿಮ್. ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಯಾವುದೇ ಪರಿಸ್ಥಿತಿನಲ್ಲೂ ನಮ್ ಪ್ಲಾನ್ ಸಕ್ಸಸ್ ಆಗ್ಲೇಬೇಕು. ಅದಕ್ಕೆ ಅಲ್ವಾ ನಾವು ಇಷ್ಟು ದಿನ ಇಂಡಿಯಾದಲ್ಲೇ ಉಳ್ಕೊಂಡಿರೋದು. ನೀವೇನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀವು ತುಂಬ ದಿನಗಳಿಂದ ಕುಲದೈವ ಆಗಿರೋ ಅನ್ನಪೂರ್ಣ ದೇವಿನ ಕೂಡ ಟಾರ್ಗೆಟ್ ಮಾಡಿದ್ದೀರಾ. ಅಮ್ನೋರ್ ತಂಟೆಗೇನಾದರೂ ಬಂದರೆ ಮಾತ್ರ ಅಮ್ನೋರು ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ಅಮ್ಮನವ್ರ ವಿಗ್ರಹನ ನೀವು ತಗೊಂಡು ಹೋಗಿ ನಮಗ್ ಕೊಡ್ತೀವಿ ಅಂತ ಹೇಳಿರೋ ದುಡ್ಡನ್ನ ನಮಗ್ ಕೊಟ್ಬಿಡಿ. 5 ರೂಪಾಯಿ ಕೂಡ ಕಡಿಮೆ ಆಗ್ಬಾರ್ದು ಅಂತ ಹೇಳು ಬಂಗಾರ. ನಾನು ಹೇಳ್ತೀನಿ ಇರು. ಹಲೋ ನಿಹಾರಿಕಾ, ನಾನು ಹೇಳಿದ್ದು ಕೇಳಿಸ್ತಾ? ಇವತ್ತು ಎಷ್ಟೇ ಜನ ಬಂದರೂ ಆ ಅನ್ನಪೂರ್ಣ ದೇವಿ ವಿಗ್ರಹ ನಮ್ಮದೇ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಅವನಿ ಎಂಟರಾದ್ಲು. ನಮ್ಮ ಡಿಸ್ಕಷನ್ ಎಲ್ಲ ಕೇಳಿಸ್ಕೊಂಡಿರ್ತಾಳಾ? ಹೀಗೆ ರಹಸ್ಯವಾಗಿ ಬಂದು ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ನಿನಗೆ ಯಾಕೆ? ಜಾತ್ರೆಗೆ ನಮ್ಮ ಫ್ರೆಂಡಿಗೂ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೆ. ಇನ್ನೂ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಅಡ್ರೆಸ್ ಏನಾದರೂ ಕನ್ಫ್ಯೂಸ್ ಆಗಿದ್ದೀರಾ ಅಂತ ಕೇಳ್ತಾ ಇದ್ದೆ. ಅಷ್ಟೇನಾ? ಮತ್ತಿನ್ನೇನು ಅನ್ಕೊಂಡೆ? ನಮ್ಮೂರಿನ ಜಾತ್ರೆ ಕರೆಯೋ ಅಷ್ಟು ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾರಪ್ಪ? ಅಷ್ಟು ಮುಖ್ಯವಾದ ಅತಿಥಿಗಳು ಯಾರಾಗಿರ್ತಾರೆ? ಇದೆಲ್ಲ ಬೇಕಾ? ನಿನಗಿದೆಲ್ಲ ಬೇಕಾ ಅಂತ ಕೇಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಯಾಕೆ ತಲೆ ಹಾಕ್ತಾಳೆ ಇವಳು? ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೋ ಉಪಾಯದ ಜೊತೆಗೆ ಬಂದಿರ್ತೀರಾ ಅಂತ ನನಗನ್ನಿಸ್ತಾ ಇದೆ. ಆ ಥರ ತಲೆಕೆಟ್ಟ ಉಪಾಯ ಏನೂ ಮಾಡ್ತಿಲ್ಲ ಅಲ್ವಾ? ನೀನು ಹೀಗೆ ಕೇಳ್ತಾ ಇದ್ರೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ನಿನ್ನ ಮುಗಿಸೋದಕ್ಕೆ ಏನಾದರೂ ಪ್ಲಾನ್ ಜೊತೆ ಬಂದಿದ್ರೆ ಚೆನ್ನಾಗಿರೋದು ಅನ್ನಿಸ್ತಾ ಇದೆ. ಹೌದಾ? ಮತ್ತೆ ಪ್ಲಾನ್ ಮಾಡೋದಕ್ಕೆ ಆಗ್ಲಿಲ್ವಾ? ಆ ಸಮಯ ಬಂದಾಗ ಅದೇ ನಡೆಯುತ್ತೆ ಬಿಡು. ನಮ್ಗೆ ಅಡ್ಡ ಪರ್ದೆ ಇದ್ರೆ ಸಾಕು. ಆ ಅಮ್ಮನವರ ಆಶೀರ್ವಾದ ನನಗಿದೆ. ಎಷ್ಟೇ ಜನ ನಿಹಾರಿಕಾ, ಎಷ್ಟೇ ಜನ ಕೃಷ್ಣ ಬಂದರೂ ಕೂಡ ನನ್ನ ಕಿರು ಬೆರಳಿನ ಉಗ್ರನ್ ಕೂಡ ಮುಟ್ಟಕ್ಕಾಗಲ್ಲ. ಎಲ್ರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಪೂಜೆ ಹತ್ರ ಬನ್ನಿ. ದೊಡ್ಡ ಸಮಸ್ಯೆ ಇದು. ಒಳ್ಳೇದಾಯ್ತು, ಕೊನೆಯಲ್ಲಿ ಬಂದ್ಲು. ನಮ್ಮ ಮಾತನ್ನ ಅವಳು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡ್ಲೇನೋ ಅಂತ ಹೇಳಿ ನಾನು ಕೂಡ ಭಯಪಟ್ಟಿದ್ದೆ. ನಾನು ಅನ್ಕೊಂಡಿದ್ದು ನಿಜಾನೇ. ಇಬ್ರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಕಾಲರುದ್ರನಿಂದ ನಮ್ಮ ಪ್ಲಾನ್ ಆಗತ್ತೆ ಅಂತೀಯಾ? ಆಗುತ್ತೆ ಬಂಗಾರ. ಇಂಥವ್ರೆಲ್ಲ ದೂರದಲ್ಲೇ ಇದ್ದು ಮಂತ್ರನ ಹೇಳಿ ಎಲ್ಲದನ್ನು ಸಾಧಿಸ್ತಾರೆ. ಅಮ್ಮನವ್ರ ಶಕ್ತಿನ ಬಂಧಿಸ್ತಾರೆ.